ಎಲ್ಲರಿಗೂ ನಮಸ್ತೆ. ಪ್ರೀವಿಯಸ್ ವಿಡಿಯೋಸಲ್ಲಿ ಅಡ್ಮಿಷನ್ ಆಫ್ ಎ ಪಾರ್ಟ್ನರಲ್ಲಿ ಬರುವಂಥ ಡಿಫ್ರೆಂಟ್ ಅಡ್ಜಸ್ಟ್ಮೆಂಟ್ಸ್ ಇರುವಂಥ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಯಾವ ಥರ ಪ್ರಿಪೇರ್ ಮಾಡಬೇಕು ಅಂತೇಳಿ ಸಾಲ್ವ್ ಮಾಡಿ ತೋರಿಸಿದ್ವಿ. ಸೊ ಈ ಒಂದು ಪ್ರಾಬ್ಲಮಲ್ಲಿ ಅಡ್ಜಸ್ಟೆಡ್ ಕ್ಯಾಪಿಟಲ್ ಅಂತೇಳಿ ಬರುವಂಥ ಅಡ್ಜಸ್ಟ್ಮೆಂಟ್ಸ್ ರಿಲೇಟೆಡ್ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಯಾವ ಥರ ಪ್ರಿಪೇರ್ ಮಾಡಬೇಕು ಅಂತೇಳಿ ಸಾಲ್ವ್ ಮಾಡಿ ತೋರಿಸ್ತೀವಿ. 6th question. Matsya and Kurma are partners in a firm. Their balance sheet as on 31st/3/2026 stood as follows. ಸೊ ಇಲ್ಲಿ ವರ್ಲ್ಡ್ ಪಾರ್ಟ್ನರ್ಸ್ ಬಂದು ಮತ್ಸ್ಯ ಆ್ಯಂಡ್ ಕುರ್ಮಾ ಅಂತೇಳಿ ಹೇಳಿದ್ದಾರೆ. ಸೊ ಇಲ್ಲಿ ಅವ್ರಿಗೆ ಯಾವುದೇ ಥರದ ರೇಷಿಯೋ ಇನ್ಫಾರ್ಮೇಷನ್ಸ್ ಕೊಟ್ಟಿಲ್ಲ. ಸೊ ಏನು ಕೊಟ್ಟಿಲ್ಲ ಅಂದರೆ ಈಕ್ವಲ್ ರೇಷಿಯೋ ಅಂತೇಳಿ ಕನ್ಸಿಡರ್ ಮಾಡ್ತೀವಿ. ಸೊ ಬ್ಯಾಲೆನ್ಸ್ ಶೀಟಲ್ಲಿ ಲಯಬಿಲಿಟಿ ಸೈಡ್ ಕ್ರೆಡಿಟಾರ್ಸ್ 20,000, ಬಿಲ್ಸ್ ಪೇಯಬಲ್ 4,000, ಕ್ಯಾಪಿಟಲ್ಸ್ ಬಂದು ಮತ್ಸ್ಯ 44,000, ಕುರ್ಮಾ 22,000 ಕೊಟ್ಟಿದ್ದಾರೆ. ಅಸೆಟ್ ಸೈಡಲ್ಲಿ ಕ್ಯಾಶ್ ಎಟ್ ಬ್ಯಾಂಕ್ 8,000, ಸ್ಟಾಕ್ 15,000, ಡೆಟಾರ್ಸ್ ಇನ್ನರ್ ಕಾಲಮಲ್ಲಿ 16,000, ಲೆಸ್ ರಿಸರ್ವ್ 500 ಕೊಟ್ಟಿದ್ದಾರೆ. ಡಿಡಕ್ಟ್ ಮಾಡಿ ಔಟರ್ ಕಾಲಮಲ್ಲಿ 15,500 ಇದೆ. ಫರ್ನಿಚರ್ 5,000, ಪ್ಲಾಂಟ್ ಆ್ಯಂಡ್ ಮಿಷನರಿ 20,000, ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ 20,000, ಪೇಟೆಂಟ್ಸ್ 6,500. ಸೊ ಓವರ್ ಆಲ್ ಬ್ಯಾಲೆನ್ಸ್ ಶೀಟ್ ಟೋಟಲ್ ಬಂದು 90,000. ನೆಕ್ಸ್ಟ್ ಅಡ್ಜಸ್ಟ್ಮೆಂಟಲ್ಲಿ ಆನ್ 1/4/2026 ವರಾಹ ಈಸ್ ಅಡ್ಮಿಟೆಡ್ ಇನ್ ಟು ದ ಪಾರ್ಟ್ನರ್ಶಿಪ್ ಆನ್ ದ ಫಾಲೋಯಿಂಗ್ ಟರ್ಮ್ಸ್. ಸೊ ಇಲ್ಲಿ ನ್ಯೂ ಪಾರ್ಟ್ನರ್ ಬಂದು ಜಾಯ್ನ್ ಆಗ್ತಾ ಇರೋದು ವರಾಹ ಅಂತೇಳಿ ಮೆನ್ಷನ್ ಮಾಡ್ತಾ ಇದ್ದಾರೆ. ಫಸ್ಟ್ ಅಡ್ಜಸ್ಟ್ಮೆಂಟ್, ವರಾಹ ಶುಡ್ ಬ್ರಿಂಗ್ ₹15,000 ಆಸ್ ಕ್ಯಾಪಿಟಲ್. ಸೊ ಇಲ್ಲಿ ಹೊಸ ಪಾರ್ಟ್ನರ್ ಬಂದು 15,000 ಕ್ಯಾಪಿಟಲ್ ತರ್ತಾ ಇದ್ದಾರೆ ಅಂತೇಳಿ ಮೆನ್ಷನ್ ಮಾಡಿದ್ದಾರೆ. ಸೆಕೆಂಡ್ ಅಡ್ಜಸ್ಟ್ಮೆಂಟ್, ಹಿ ಶುಡ್ ಬ್ರಿಂಗ್ ಗುಡ್ ವಿಲ್ ಆಫ್ ದ ಫರ್ಮ್ ವ್ಯಾಲ್ಯೂಡ್ ಅಟ್ ₹7,000. ಸೊ ಅದಕ್ಕೆ ಗುಡ್ ವಿಲ್ ಅಲ್ಲಿ ಬಂದು 7,000 ತೊಗೊಂಬರಬೇಕು ಅಂತ ಹೇಳ್ತಿದ್ದಾರೆ. ನೆಕ್ಸ್ಟ್ ಒನ್, ಸ್ಟಾಕ್ ಅಂಡ್ ಬಿಲ್ಡಿಂಗ್ ಆರ್ ಟು ಬಿ ಇನ್ಕ್ರೀಸ್ಡ್ ಬೈ 10%. ಸ್ಟಾಕ್ ಮತ್ತು ಬಿಲ್ಡಿಂಗ್ ವ್ಯಾಲ್ಯೂ ಬಂದು 10% ಇನ್ಕ್ರೀಸ್ ಆಗ್ತಿದೆ ಅಂತೇಳಿ ಮೆನ್ಷನ್ ಮಾಡಿದ್ದಾರೆ. ಫೋರ್ತ್ ಅಡ್ಜಸ್ಟ್ಮೆಂಟ್, ಪ್ರಾವಿಷನ್ ಫಾರ್ ಡೌಟ್ಫುಲ್ ಡೆಟ್ಸ್ ಈಸ್ ಟು ಬಿ ಇನ್ಕ್ರೀಸ್ಡ್ ಬೈ ₹1,200. ಸೊ ಇಲ್ಲಿ ಓಲ್ಡ್ ಬ್ಯಾಲೆನ್ಸ್ ಶೀಟಲ್ಲಿ ಆಲ್ರೆಡಿ ನಮಗೆ ರಿಸರ್ವ್ ಕೊಟ್ಟಿದ್ದಾರೆ. ಸೊ ಆ ಒಂದು ರಿಸರ್ವ್ ಬಂದು ₹1,200 ಬಂದು ಇನ್ಕ್ರೀಸ್ ಆಗ್ತಿದೆ ಅಂತೇಳಿ ಮೆನ್ಷನ್ ಮಾಡ್ತಾ ಇದ್ದಾರೆ. ನೆಕ್ಸ್ಟ್ ಅಡ್ಜಸ್ಟ್ಮೆಂಟ್, ಪೇಟೆಂಟ್ಸ್ ಆ್ಯಂಡ್ ಮಿಷನರಿ ಆರ್ ಟು ಬಿ ರೆಡ್ಯೂಸ್ಡ್ ಬೈ 20% ಆ್ಯಂಡ್ ₹2,000 ರೆಸ್ಪೆಕ್ಟಿವ್ಲಿ. ಸೊ ಪೇಟೆಂಟ್ಸ್ ಮತ್ತು ಮಿಷನರಿ ಬಂದು ರೆಡ್ಯೂಸ್ ಆಗ್ತಿದೆ ಅಂತೇಳಿ ಇನ್ಫಾರ್ಮೇಷನ್ಸ್ ಕೊಟ್ಟಿದ್ದಾರೆ. ಲಾಸ್ಟ್ ಅಡ್ಜಸ್ಟ್ಮೆಂಟ್, that the capital of all the partners be adjusted in their new profit sharing ratio, that is 6:4:2 based on Varaha's capital account within bracket adjustments to be made in cash. ಸೊ ಇಲ್ಲಿ ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಕೊಟ್ಟಿದ್ದಾರೆ. ಸೊ ಈ ಒಂದು ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಬೇಸ್ ಮೇಲೆ ನಾವು ಅಡ್ಜಸ್ಟೆಡ್ ಕ್ಯಾಪಿಟಲ್ನ ಫೈಂಡ್ ಔಟ್ ಮಾಡಬೇಕು ಅಂತೇಳಿ ಇನ್ಫಾರ್ಮೇಷನ್ ಹೇಳ್ತಿದ್ದಾರೆ. ಪ್ರಿಪೇರ್ ರಿವೆಲೇಷನ್ ಅಕೌಂಟ್, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್, ನ್ಯೂ ಬ್ಯಾಲೆನ್ಸ್ ಶೀಟ್ ಆಫ್ ದ ಫರ್ಮ್. ಸೊ ಅಡ್ಮಿಷನ್ ಆಫ್ ಎ ಪಾರ್ಟ್ನರಲ್ಲಿ ಫಸ್ಟ್ ನಾವು ರಿವೆಲೇಷನ್ ಅಕೌಂಟ್ ಪ್ರಿಪೇರ್ ಮಾಡ್ತೀವಿ. ಅದಾದ್ಮೇಲಿಂದ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಪ್ರಿಪೇರ್ ಮಾಡ್ತೀವಿ. ಸೊ ಎರಡರ ಬೇಸ್ ಮೇಲೆ ನಾವು ನ್ಯೂ ಬ್ಯಾಲೆನ್ಸ್ ಶೀಟ್ನ ಪ್ರಿಪೇರ್ ಮಾಡ್ತೀವಿ. ಸೊ ಫಸ್ಟು ಅಡ್ಜಸ್ಟ್ಮೆಂಟ್ ಬೇಸ್ ಮೇಲೆ ನಾವು ರಿವೆಲೇಷನ್ ಅಕೌಂಟ್ನ ಪ್ರಿಪೇರ್ ಮಾಡ್ತಾ ಹೋಗೋಣ. ಸೊ ಇಲ್ಲಿ ಫಸ್ಟ್ ಅಡ್ಜಸ್ಟ್ಮೆಂಟ್ ಬಂದು ನ್ಯೂ ಪಾರ್ಟ್ನರ್ ತೊಗೊಂಬರ್ತಾರಂತ ಕ್ಯಾಪಿಟಲ್. ಸೊ ಅದು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಹೋಗುತ್ತೆ. ಸೆಕೆಂಡ್ ಅಡ್ಜಸ್ಟ್ಮೆಂಟ್ ಬಂದು ಗುಡ್ ವಿಲ್ ಆಫ್ ದ ಫರ್ಮ್. ಸೊ ಇದು ಕೂಡ ಪಾರ್ಟ್ನರ್ ರಿಲೇಟೆಡ್ ಆಗಿರೋದ್ರಿಂದ ಸೊ ಅದು ಕೂಡ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಹೋಗುತ್ತೆ. ನೆಕ್ಸ್ಟ್ ಮೂರನೇ ಅಡ್ಜಸ್ಟ್ಮೆಂಟ್ ಬಂದು ಸ್ಟಾಕ್ ಅಂಡ್ ಬಿಲ್ಡಿಂಗ್ ವ್ಯಾಲ್ಯೂ ಬಂದು ಇನ್ಕ್ರೀಸ್ ಆಗ್ತಿದೆ ಅಂತೇಳಿ ಮೆನ್ಷನ್ ಮಾಡ್ತಾ ಇದ್ದಾರೆ. ಸೊ ಅದನ್ನು ನಾವು ರಿವೆಲೇಷನ್ ಅಕೌಂಟಲ್ಲಿ ಇನ್ಕ್ರೀಸ್ ಆಗ್ತಾ ಇರೋದ್ರಿಂದ ರೈಟ್ ಸೈಡ್ ಬಂದು ಮೆನ್ಷನ್ ಮಾಡ್ತೀವಿ. ಬೈ ಅಪ್ರಿಸಿಯೇಷನ್ ಆನ್ ಸ್ಟಾಕ್. ಸೊ ಇಲ್ಲಿ ಬ್ಯಾಲೆನ್ಸ್ ಶೀಟಲ್ಲಿ ಸ್ಟಾಕ್ ವ್ಯಾಲ್ಯೂ ಬಂದು 15,000 ಇದೆ. 15,000 ಇಂಟು 10% ಹೇಳಿದ್ದಾರೆ. ಸೊ 10% ಕ್ಯಾಲ್ಕುಲೇಟ್ ಮಾಡಿದಾಗ ನಮಗೆ ವ್ಯಾಲ್ಯೂ ಬಂದು 1,500 ಬರುತ್ತೆ. ಸೊ ಅದಾದ್ಮೇಲಿಂದ ಸೊ ಇನ್ನೊಂದು ಅಸೆಟ್ ಬಂದು ಅಪ್ರಿಷಿಯೇಟ್ ಆಗ್ತಾ ಇರೋದು ಬಂದು ಬಿಲ್ಡಿಂಗ್. ಸೊ ಅದನ್ನು ಕೂಡ ನಾವು ಇಲ್ಲೇ ಎಂಟ್ರಿ ಮಾಡ್ತೀವಿ. ಬೈ ಅಪ್ರಿಸಿಯೇಷನ್ ಆನ್ ಬಿಲ್ಡಿಂಗ್. ಸೊ ಇಲ್ಲಿ ಬಿಲ್ಡಿಂಗ್ ವ್ಯಾಲ್ಯೂ ಬಂದು 20,000 ಇದೆ. ಸೊ ಇಂಟು ಸೇಮ್ ಪರ್ಸೆಂಟೇಜ್ 10%. ಸೊ ಕ್ಯಾಲ್ಕುಲೇಟ್ ಮಾಡಿದಾಗ ನಮಗೆ ವ್ಯಾಲ್ಯೂ ಬಂದು 2,000 ಬರುತ್ತೆ. ಸೊ ಅಲ್ಲಿಗೆ ಅಡ್ಜಸ್ಟ್ಮೆಂಟ್ ಬಂತು, ಮುಗೀತು. ಸೊ ನೆಕ್ಸ್ಟ್ ಒನ್ ಬಂದು ಪ್ರಾವಿಷನ್ ಫಾರ್ ಡೌಟ್ಫುಲ್ ಡೆಟ್ಸ್ ಈಸ್ ಟು ಬಿ ಇನ್ಕ್ರೀಸ್ಡ್ ಬೈ ₹1,200 ಅಂತೇಳಿ ಮೆನ್ಷನ್ ಮಾಡ್ತಾ ಇದ್ದಾರೆ. ಸೊ ಇಲ್ಲಿ ಓಲ್ಡ್ ಬ್ಯಾಲೆನ್ಸ್ ಶೀಟಲ್ಲಿ ಆಲ್ರೆಡಿ ನಮಗೆ ರಿಸರ್ವ್ ಕೊಟ್ಟಿದ್ದಾರೆ. ಸೊ ರಿಸರ್ವ್ ವ್ಯಾಲ್ಯೂ ಬಂದು 500 ಇದೆ. ಸೊ ಅಂದರೆ ಆಲ್ರೆಡಿ 500 ಬಂದು ನಮಗೆ ಪ್ರಾವಿಷನ್ ಫಾರ್ ಡೌಟ್ಫುಲ್ ಡೆಟ್ಸ್ ಅಂತ. ಸೊ ಆ ಒಂದು ವ್ಯಾಲ್ಯೂ ಬಂದು ಇನ್ಕ್ರೀಸ್ಡ್ ಬೈ. ಸೊ ಬೈ ಅಂತ ಇದ್ರ ಅರ್ಥ ಏನು, ಡೈರೆಕ್ಟಾಗಿ ಅವರೇ ವ್ಯಾಲ್ಯೂ ಕೊಟ್ಬಿಟ್ಟಿದ್ದಾರೆ ಎಷ್ಟು ಜಾಸ್ತಿ ಆಗ್ತಿದೆ ಅಂತ. ಸೊ ಪ್ರೀವಿಯಸ್ ಪ್ರಾಬ್ಲಮ್ಸಲ್ಲಿ 2 ಅಂತ ಇತ್ತು. ಸೊ 2 ಅಂದರೆ ಅರ್ಥ ಏನು, ಟೋಟಲ್ ವ್ಯಾಲ್ಯೂ ಕೊಡ್ತಾ ಇದ್ರು. ಸೊ ನಾವೇನು ಮಾಡ್ತಿದ್ವಿ, ಆ ಟೋಟಲ್ ವ್ಯಾಲ್ಯೂನಲ್ಲಿ ಓಲ್ಡ್ ರಿಸರ್ವ್ನ ಡಿಡಕ್ಟ್ ಮಾಡಿ ಡಿಫ್ರೆನ್ಸ್ ವ್ಯಾಲ್ಯೂನ ನಾವು ರಿವೆಲೇಷನ್ ಅಕೌಂಟಲ್ಲಿ ಎಂಟ್ರಿ ಮಾಡ್ತಿದ್ವಿ. ಬಟ್ ಈ ಒಂದು ಪ್ರಾಬ್ಲಮಲ್ಲಿ ಅವರೇ ಡೈರೆಕ್ಟಾಗಿ ಬೈ 1,200 ಅಂತೇಳಿ ಮೆನ್ಷನ್ ಮಾಡ್ತಾ ಇದ್ದಾರೆ. ಸೊ ಬೈ ಇದ್ರೆ ನಾವು ಡೈರೆಕ್ಟಾಗಿ ವ್ಯಾಲ್ಯೂನ ಎಂಟ್ರಿ ಮಾಡ್ತೀವಿ. ಸೊ ಇದು ಎಕ್ಸ್ಪೆನ್ಸ್ ಆಗಿರೋದ್ರಿಂದ ರಿವೆಲೇಷನ್ ಅಕೌಂಟಲ್ಲಿ ಡೆಬಿಟ್ ಸೈಡ್ ಬಂದು ಎಂಟ್ರಿ ಮಾಡ್ತೀವಿ ಟು ಪ್ರಾವಿಷನ್ ಫಾರ್ ಡೌಟ್ಫುಲ್ ಡೆಟ್ಸ್. ಸೊ ಬೈ ಅಂತ ಇರೋದ್ರಿಂದ ಡೈರೆಕ್ಟಾಗಿ 1,200 ಬಂದು ಇನ್ಕ್ರೀಸ್ ಆಗಿದೆ ಅಂತೇಳಿ ಮೆನ್ಷನ್ ಮಾಡ್ತೀವಿ. ಸೊ ನೆಕ್ಸ್ಟ್ ಅಡ್ಜಸ್ಟ್ಮೆಂಟ್, ಪೇಟೆಂಟ್ಸ್ ಆ್ಯಂಡ್ ಮಿಷನರಿ ಆರ್ ಟು ಬಿ ರೆಡ್ಯೂಸ್ಡ್ ಬೈ
20% ಆ್ಯಂಡ್ ₹2,000 ರೆಸ್ಪೆಕ್ಟಿವ್ಲಿ. ಸೊ ಇಲ್ಲಿ ಪೇಟೆಂಟ್ಸ್ ಮತ್ತು ಮಿಷನರಿ, ಸೊ ಎರಡು ಅಸೆಟ್ ಬಂದು ಡಿಪ್ರಿಷಿಯೇಟ್ ಆಗ್ತಾ ಇದೆ. ಸೊ ಪೇಟೆಂಟ್ಸ್ದು ಪರ್ಸೆಂಟೇಜ್ ಕೊಟ್ಟಿದ್ದಾರೆ, ಮಿಷನರಿಗೆ ಡೈರೆಕ್ಟಾಗಿ ವ್ಯಾಲ್ಯೂ ಕೊಟ್ಟಿದ್ದಾರೆ. ಸೊ ಎರಡು ಕೂಡ ಡಿಪ್ರಿಷಿಯೇಟ್ ಆಗ್ತಾ ಇರೋದ್ರಿಂದ ರಿವೆಲೇಷನ್ ಅಕೌಂಟಲ್ಲಿ ನಾವು ಡೆಬಿಟ್ ಸೈಡ್ ಬಂದು ಎಂಟ್ರಿ ಮಾಡ್ತೀವಿ. ಸೊ ಫಸ್ಟು ಟು ಡಿಪ್ರಿಸಿಯೇಷನ್ ಆನ್ ಪೇಟೆಂಟ್ಸ್. ಸೊ ಪೇಟೆಂಟ್ಸ್ ವ್ಯಾಲ್ಯೂ ಬಂದು 6,500 ಇದೆ, ಇಂಟು ಡಿಪ್ರಿಷಿಯೇಟ್ ಆಗ್ತಾ ಇರೋದು ಬಂದು 20% ಅಂತೇಳಿ ಮೆನ್ಷನ್ ಮಾಡಿದ್ದಾರೆ. ಸೊ ಕ್ಯಾಲ್ಕುಲೇಟ್ ಮಾಡಿದಾಗ ನಮಗೆ ವ್ಯಾಲ್ಯೂ ಬಂದು 1,300 ಬರುತ್ತೆ. ಸೊ ನೆಕ್ಸ್ಟು, ಸೊ ಇನ್ನೊಂದು ಬಂದು ಟು ಡಿಪ್ರಿಸಿಯೇಷನ್ ಆನ್ ಮಿಷಿನರಿ. ಸೊ ಇಲ್ಲಿ ಮಿಷಿನರಿಗೆ ನಾವು ಕ್ಯಾಲ್ಕುಲೇಟ್ ಮಾಡೋ ಅವಶ್ಯಕತೆ ಇಲ್ಲ, ಡೈರೆಕ್ಟಾಗಿ ಅವರೇ 2,000 ಅಂತೇಳಿ ಮೆನ್ಷನ್ ಮಾಡಿದ್ದಾರೆ. ಡೈರೆಕ್ಟಾಗಿ ವ್ಯಾಲ್ಯೂನ ನಾವು ಎಂಟ್ರಿ ಮಾಡ್ತೀವಿ 2,000. ಸೊ ನೆಕ್ಸ್ಟ್ ಅಡ್ಜಸ್ಟ್ಮೆಂಟ್ ಬಂದು ಅಡ್ಜಸ್ಟೆಡ್ ಕ್ಯಾಪಿಟಲ್ದು. ಸೊ ಅಡ್ಜಸ್ಟೆಡ್ ಕ್ಯಾಪಿಟಲ್ ಬಂದು ಪಾರ್ಟ್ನರ್ ರಿಲೇಟೆಡ್ ಆಗಿರೋದ್ರಿಂದ ಅದನ್ನು ನಾವು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಮಾಡಬೇಕಾದಾಗ ಸೊ ಆ ಒಂದು ಅಡ್ಜಸ್ಟ್ಮೆಂಟ್ನ ಅಪ್ಲೈ ಮಾಡ್ತೀವಿ. ಸೊ ಅಲ್ಲಿಗೆ ರಿವೆಲೇಷನ್ ಅಕೌಂಟ್ಗೆ ಇಷ್ಟೇ ಅಡ್ಜಸ್ಟ್ಮೆಂಟ್ಸ್ ಬರೋದು. ಸೊ ರಿವೆಲೇಷನ್ ಅಕೌಂಟ್ನ ಕ್ಲೋಸ್ ಮಾಡೋಣ. ಸೊ ಇಲ್ಲಿ ಎರಡು ಕಡೆ ನಾವು ಟೋಟಲ್ನ ಚೆಕ್ ಮಾಡಿದಾಗ ಸೊ ಡೆಬಿಟ್ ಸೈಡ್ ಬಂದು ನಮಗೆ ಟೋಟಲ್ ವ್ಯಾಲ್ಯೂ ಬಂದು ಜಾಸ್ತಿ ಇದೆ. ಸೊ ಎಷ್ಟಿದೆ? 4,500 ಇದೆ. 4,500 ಎರಡು ಕಡೆ ಸೇಮ್ ವ್ಯಾಲ್ಯೂನ ಎಂಟ್ರಿ ಮಾಡ್ತೀವಿ. 4,500 4,500. ಸೊ ನೆಕ್ಸ್ಟು 4,500 ಇಂದ 1,500 ಮತ್ತು 2,000ನ ಡಿಡಕ್ಟ್ ಮಾಡ್ತೀವಿ. ಸೊ ಡಿಡಕ್ಟ್ ಮಾಡಿದಾಗ ನಮಗೆ ಡಿಫ್ರೆನ್ಸ್ ವ್ಯಾಲ್ಯೂ ಬಂದು ₹1,000 ಬರುತ್ತೆ. ಸೊ ಈ ಒಂದು 1,000 ಬಂದು ನಮಗೆ ಲಾಸ್ ಅಂತ ಹೇಳಿ ಕನ್ಸಿಡರ್ ಮಾಡ್ತೀವಿ. ಸೊ ಈ ಒಂದು ಲಾಸ್ ಯಾರಿಗೂ ಹೋಗಬೇಕು? ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ಗೆ ಹೋಗಬೇಕು. ಸೊ ಹಾಗಾಗಿ ಬೈ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್. ಸೊ ಇಲ್ಲಿ ಓಲ್ಡ್ ಪಾರ್ಟ್ನರ್ಸ್ ಬಂದು ಮತ್ಸ್ಯ ಮತ್ತು ಕೂರ್ಮಾ. ಸೊ ಇಲ್ಲಿ ನಮಗೆ ರೇಷಿಯೋ ಕೊಟ್ಟಿಲ್ಲ. ಸೊ ಏನು ರೇಷಿಯೋ ಕೊಟ್ಟಿಲ್ಲ ಅಂದರೆ ಸೊ ಓಲ್ಡ್ ರೇಷಿಯೋ ಬಂದು 1:1 ಅಂತೇಳಿ ಕನ್ಸಿಡರ್ ಮಾಡ್ತೀವಿ. ಸೊ ಅಂದರೆ ಮತ್ಸ್ಯಗೆ 1, ಕೂರ್ಮಾಗೆ 1 ಅಂತ ಟೋಟಲ್ ಮಾಡಿದಾಗ ನಮಗೆ 2 ಬರುತ್ತೆ. ಸೊ ಅಲ್ಲಿಗೆ ಈ ಒಂದು ₹1,000ನ 1:1 ರೇಷಿಯೋನಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ. ಸೊ ಅಲ್ಲಿಗೆ 1,000 ಇಂಟು 1/2. ನೆಕ್ಸ್ಟ್ ಅದೇ ಥರ ಕೂರ್ಮಾಗೆ 1,000 ಇಂಟು 1/2. ಸೊ ಕ್ಯಾಲ್ಕುಲೇಟ್ ಮಾಡಿದಾಗ 500 ಬರುತ್ತೆ. ಸೊ ಈಕ್ವಲ್ ರೇಷಿಯೋ ಆಗಿರೋದ್ರಿಂದ ಡಿಸ್ಟ್ರಿಬ್ಯೂಟ್ ಮಾಡಿದಾಗಲೂ ನಮಗೆ ವ್ಯಾಲ್ಯೂ ಬಂದು ಈಕ್ವಲ್ ಆಗಿ ಬರುತ್ತೆ. ಸೊ ಇಬ್ಬರಿಗೂ 500 ಬರುತ್ತೆ. ಸೊ ಅಲ್ಲಿಗೆ ರಿವೆಲೇಷನ್ ಅಕೌಂಟ್ ಬಂದು ಕಂಪ್ಲೀಟ್ ಆಯಿತು. ಸೊ ನೆಕ್ಸ್ಟ್ ನಾವು ಪ್ರಿಪೇರ್ ಮಾಡಬೇಕಾಗಿರೋ ಅಕೌಂಟ್ ಬಂದು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್. ಸೊ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಲ್ಲಿ ಸೊ ನೇಬೇ ಸಜೆಸ್ಟ್ ಮಾಡೋ ಥರ ಯಾವಾಗಲೂ ನಾವು ಫಸ್ಟ್ ಏನು ಮಾಡ್ತೀವಿ? ಓಲ್ಡ್ ಪಾರ್ಟ್ನರ್ಸ್ದು ಕ್ಯಾಪಿಟಲ್ನ ಎಂಟ್ರಿ ಮಾಡ್ತೀವಿ. ಓಲ್ಡ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಬಂದು ಬ್ಯಾಲೆನ್ಸ್ ಶೀಟಲ್ಲಿ ಲೆಫ್ಟ್ ಸೈಡ್ ಇರುತ್ತೆ, ಅದನ್ನು ರೈಟ್ ಸೈಡ್ ಬಂದು ಬ್ರಾಡ್ ಡೌನ್ ಮಾಡ್ಕೊತೀವಿ. ಸೊ ಅಲ್ಲಿಗೆ ಬೈ ಬ್ಯಾಲೆನ್ಸ್ ಬ್ರಾಡ್ ಡೌನ್. ಸೊ ಇಲ್ಲಿ ಕ್ಯಾಪಿಟಲ್ ವ್ಯಾಲ್ಯೂ ಬಂದು 44,000, 22,000 ಇದೆ. ಸೊ ಲಾಸ್ಟ್ ಕಾಲಮ್ಗೆ ನಿಲ್. ಸೊ ಫಸ್ಟ್ ನಾವು ಓಲ್ಡ್ ಪಾರ್ಟ್ನರ್ಸ್ ಕ್ಯಾಪಿಟಲ್ನ ಎಂಟ್ರಿ ಮಾಡ್ತೀವಿ. ಅದಾದ್ಮೇಲಿಂದ ನ್ಯೂ ಪಾರ್ಟ್ನರ್ ತೊಗೊಂಬರ್ತಾರಂತ ಕ್ಯಾಪಿಟಲ್ ಮತ್ತು ಗುಡ್ ವಿಲ್ನ ಎಂಟ್ರಿ ಮಾಡಬೇಕು. ಸೊ ಅದನ್ನು ಬೈ ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್. ಸೊ ಬ್ರ್ಯಾಕೆಟಲ್ಲಿ ಕ್ಯಾಪಿಟಲ್ ವ್ಯಾಲ್ಯೂ ಬಂದು 15,000 ಪ್ಲಸ್ ಗುಡ್ ವಿಲ್ ವ್ಯಾಲ್ಯೂ ಬಂದು 7,000 ಅಂತೇಳಿ ಮೆನ್ಷನ್ ಮಾಡಿದ್ದಾರೆ. ಸೊ ಟೋಟಲ್ ಮಾಡಿದಾಗ ನಮಗೆ 22,000 ಬರುತ್ತೆ. ಸೊ ಕ್ಯಾಪಿಟಲ್ ಬಂದು ಪಾರ್ಟ್ನರ್ಶಿಪ್ ಫಾರ್ಮ್ಗೆ ಸೇರಬೇಕು, ಗುಡ್ ವಿಲ್ ವ್ಯಾಲ್ಯೂ ಬಂದು ಓಲ್ಡ್ ಪಾರ್ಟ್ನರ್ಸ್ಗೆ ಸೇರಬೇಕು. ಅದನ್ನು ನಾವು ನ್ಯೂ ಪಾರ್ಟ್ನರ್ ನೇಮಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡಿ ತೋರಿಸ್ಬೇಕು. ಬೈ ವರಾಹಾಸ್ ಕ್ಯಾಪಿಟಲ್ ಅಕೌಂಟ್. ಸೊ ಇಲ್ಲಿ ರೇಷಿಯೋ ಬಂದು 1:1. ಸೊ ಏನು ಕೊಟ್ಟಿಲ್ಲ, ಅದಕ್ಕಾಗಿ ಈಕ್ವಲ್ ರೇಷಿಯೋ ಬೇಸ್ ಮೇಲೆ ಆ ಒಂದು ಗುಡ್ ವಿಲ್ ವ್ಯಾಲ್ಯೂನ ನಾವು ಡಿಸ್ಟ್ರಿಬ್ಯೂಟ್ ಮಾಡಬೇಕು. ಸೊ 7,000 ಇಂಟು 1/2 ಮಾಡಿದಾಗ 3,500 ಬರುತ್ತೆ. ಸೇಮ್ ವ್ಯಾಲ್ಯೂ 3,500ನ ಎಂಟ್ರಿ ಮಾಡ್ತೀವಿ. ಸೊ ಇದಾದ್ಮೇಲೆ ಏನು ಮಾಡ್ಬೇಕು ನಾವು? ಆಪೋಸಿಟ್ ಸೈಡಲ್ಲಿ ಓಲ್ಡ್ ಪಾರ್ಟ್ನರ್ಸ್ ನೇಮಲ್ಲಿ ಸೇಮ್ ವ್ಯಾಲ್ಯೂನ ಮೆನ್ಷನ್ ಮಾಡಬೇಕು ಅಂತೇಳಿ ಹೇಳಿದ್ದೀನಿ. ಟು ಮತ್ಸ್ಯಾಸ್ ಕ್ಯಾಪಿಟಲ್ ಅಕೌಂಟ್. ಸೊ ಅದಾದಮೇಲೆ ಟು ಕೂರ್ಮಾಸ್ ಕ್ಯಾಪಿಟಲ್ ಅಕೌಂಟ್. ಸೊ ಅಮೌಂಟ್ ಬಂದು ನಾವು ಲಾಸ್ಟ್ ಕಾಲಮಲ್ಲಿ ಮೆನ್ಷನ್ ಮಾಡ್ತೀವಿ 3,500, 3,500. ಸೊ ಇದಾದ್ಮೇಲಿಂದ ಏನು ಮಾಡ್ತೀವಿ ನಾವು? ಓಲ್ಡ್ ಬ್ಯಾಲೆನ್ಸ್ ಶೀಟ್ನ ಚೆಕ್ ಮಾಡ್ತೀವಿ. ಓಲ್ಡ್ ಬ್ಯಾಲೆನ್ಸ್ ಶೀಟಲ್ಲಿ ಜನರಲ್ ರಿಸರ್ವ್ ಅಥವಾ ರಿಸರ್ವ್ ಫಂಡ್ ಇದೆಯಾ ಅಂತ ಚೆಕ್ ಮಾಡಬೇಕು. ಸೊ ಈ ಒಂದು ಪ್ರಾಬ್ಲಮಲ್ಲಿ ಯಾವುದೇ ಥರದ ಜನರಲ್ ರಿಸರ್ವ್ ಅಥವಾ ರಿಸರ್ವ್ ಫಂಡ್ನ ಕೊಟ್ಟಿಲ್ಲ. ಸೊ ಅದಾದ್ಮೇಲಿಂದ ನಾವು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಇದೆಯಾ ಅಂತ ಚೆಕ್ ಮಾಡಬೇಕು. ಸೊ ಈ ಒಂದು ಪ್ರಾಬ್ಲಮಲ್ಲಿ ಪ್ರಾಫಿಟ್ ಆ್ಯಂಡ್ ಲಾಸ್ ಕೂಡ ಯಾವುದೇ ಥರದ ಇನ್ಫಾರ್ಮೇಷನ್ಸ್ನ ಕೊಟ್ಟಿಲ್ಲ. ಸೊ ನೆಕ್ಸ್ಟ್ ನಾವು ರಿವೆಲೇಷನ್ ಅಕೌಂಟ್ನ ಚೆಕ್ ಮಾಡಬೇಕು. ಸೊ ರಿವೆಲೇಷನ್ ಅಕೌಂಟಲ್ಲಿ ಡಿಫ್ರೆನ್ಸ್ ಯಾವ ಕಡೆ ಬಂದಿದೆ? ರೈಟ್ ಸೈಡ್ ಬಂದಿದೆ. ಸೊ ರೈಟ್ ಸೈಡ್ ಬಂದಿರುವಂಥ ಡಿಫ್ರೆನ್ಸ್ನ ನಾವು ಆಪೋಸಿಟ್ ಸೈಡಲ್ಲಿ ಅಂದರೆ ಡೆಬಿಟ್ ಸೈಡ್ ಬಂದು ಎಂಟ್ರಿ ಮಾಡ್ತೀವಿ. ಟು ರಿವೆಲೇಷನ್ ಅಕೌಂಟ್. ಸೊ ಇಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡಿರೋ ವ್ಯಾಲ್ಯೂನ ಎಂಟ್ರಿ ಮಾಡ್ತೀವಿ 500, ಲಾಸ್ಟ್ ಕಾಲಮ್ ಬಂದು ನಿಲ್. ಸೊ ಇದಾದ್ಮೇಲಿಂದ ಏನು ಮಾಡ್ತೀವಿ ನಾವು?
ಎಲ್ಲ ಐಟಮ್ಸ್ನ ಎಂಟ್ರಿ ಮಾಡಿದಾಯಿತು, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ನ ಕ್ಲೋಸ್ ಮಾಡ್ತಿದ್ವಿ. ಬಟ್ ಈ ಒಂದು ಪ್ರಾಬ್ಲಮಲ್ಲಿ ಲಾಸ್ಟ್ ಅಡ್ಜಸ್ಟ್ಮೆಂಟ್ ಅಂದರೆ ಅಡ್ಜಸ್ಟೆಡ್ ಕ್ಯಾಪಿಟಲ್ನ ಫೈಂಡ್ ಔಟ್ ಮಾಡಬೇಕು ಅಂತೇಳಿ ಮೆನ್ಷನ್ ಮಾಡ್ತಿದ್ದಾರೆ. ಸೊ ಯಾವಾಗ ಅಡ್ಜಸ್ಟೆಡ್ ಕ್ಯಾಪಿಟಲ್ ಕೊಟ್ಟಿರ್ತಾರೆ, ನಾವೇನೊಂದು ಡಿಫರೆನ್ಸ್ ವ್ಯಾಲ್ಯೂನ ಟು ಬ್ಯಾಲೆನ್ಸ್ ಕ್ಯಾರಿಡ್ ಆನ್ ಅಂತೇಳಿ ಬರೀತಿದ್ವಿ. ಸೊ ಆ ಒಂದು ವ್ಯಾಲ್ಯೂನ ನಾವು ಅಡ್ಜಸ್ಟೆಡ್ ಕ್ಯಾಪಿಟಲ್ ಬೇಸ್ ಮೇಲೆ ಫೈಂಡ್ ಔಟ್ ಮಾಡಬೇಕು. ಸೊ ಅದು ಯಾವ ಥರ ಮಾಡ್ತೀವಿ ಅಂದರೆ, ಸೊ ಒಂದು ವರ್ಕಿಂಗ್ ನೋಟ್ನ ಪ್ರಿಪೇರ್ ಮಾಡ್ತೀವಿ. ಸೊ ಹೆಡ್ಡಿಂಗ್ ಬಂದು ಕ್ಯಾಲ್ಕುಲೇಷನ್ ಆಫ್ ಅಡ್ಜಸ್ಟೆಡ್ ಕ್ಯಾಪಿಟಲ್. ಸೊ ಈ ಒಂದು ಅಡ್ಜಸ್ಟೆಡ್ ಕ್ಯಾಪಿಟಲ್ನ ಸೊ ಅವ್ರದ್ದೇನೊಂದು ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಕೊಟ್ಟಿದ್ದಾರೆ, ಅದ್ರ ಬೇಸ್ ಮೇಲೆ ನಾವು ಫೈಂಡ್ ಔಟ್ ಮಾಡಬೇಕು. ಸೊ ಇಲ್ಲಿ ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಬಂದು 6:4:2 ಕೊಟ್ಟಿದ್ದಾರೆ. ಸೊ ಟೋಟಲ್ ಮಾಡಿದಾಗ ನಮಗೆ 12 ಬರುತ್ತೆ. ಸೊ ಅಂದ್ರೆ ಅರ್ಥ ಏನು, ಸೊ ಇಲ್ಲಿ ಪಾರ್ಟ್ನರ್ಸ್ ಬಂದು ಮತ್ಸ್ಯ, ಕೂರ್ಮ ಮತ್ತು ವರಾಹ. ಸೊ ಟೋಟಲ್ 12 ರೂಪೀಸಲ್ಲಿ 6 ರೂಪೀಸ್ ಬಂದು ಮತ್ಸ್ಯಗೆ ಸೇರಬೇಕು, 4 ರೂಪೀಸ್ ಬಂದು ಕೂರ್ಮಗೆ ಸೇರಬೇಕು, 2 ರೂಪೀಸ್ ಬಂದು ವರಾಹಗೆ ಸೇರಬೇಕು ಅಂತೇಳಿ ಕನ್ಸಿಡರ್ ಮಾಡ್ತೀವಿ. ಸೊ ಈ ಒಂದು ಅಡ್ಜಸ್ಟೆಡ್ ಕ್ಯಾಪಿಟಲ್ನ ನ್ಯೂ ಪಾರ್ಟ್ನರ್ದು ಏನೊಂದು ಕ್ಯಾಪಿಟಲ್ ವ್ಯಾಲ್ಯೂ ಇದೆ ಅದ್ರ ಬೇಸ್ ಮೇಲೆ ಫೈಂಡ್ ಔಟ್ ಮಾಡಿ ಅಂತೇಳಿ ಮೆನ್ಷನ್ ಮಾಡ್ತಾ ಇದ್ದಾರೆ. ಸೊ ನ್ಯೂ ಪಾರ್ಟ್ನರ್ ಬಂದು ವರಾಹ. ಸೊ ಅಲ್ಲಿಗೆ ವರಾಹಾಸ್ ಕ್ಯಾಪಿಟಲ್. ಸೊ ಇಲ್ಲಿ ವರಾಹಾಸ್ ಕ್ಯಾಪಿಟಲ್ ಬಂದು 15,000 ಇದೆ. ಸೊ ಈ ಒಂದು 15,000 ಇಟ್ಕೊಂಡು ಏನು ಮಾಡ್ಬೇಕು ನಾವು, ಟೋಟಲ್ ಕ್ಯಾಪಿಟಲ್ನ ಫೈಂಡ್ ಔಟ್ ಮಾಡಬೇಕು. ಟೋಟಲ್ ಕ್ಯಾಪಿಟಲ್. ಸೊ ಟೋಟಲ್ ಕ್ಯಾಪಿಟಲ್ನ ಯಾವ ಥರ ಫೈಂಡ್ ಔಟ್ ಮಾಡ್ತೀವಿ ಅಂದರೆ, ಏನೊಂದು ವರಾಹ ಕ್ಯಾಪಿಟಲ್ ಇದೆ ಅದ್ರ ಬೇಸ್ ಮೇಲೆ ಫೈಂಡ್ ಔಟ್ ಮಾಡಬೇಕು. ಸೊ ಅದಕ್ಕೆ ಮುಂಚೆ ಸೊ ವರಾಹದ ರೇಷಿಯೋ ಏನಿದೆ 2/12. ಅಂದರೆ ಅರ್ಥ ಏನು, ಟೋಟಲ್ 12 ರೂಪೀಸಲ್ಲಿ ವರಾಹದ ಎಷ್ಟು ಸೇರಬೇಕು, 2 ರೂಪೀಸ್ ಸೇರಬೇಕು ಅಂತೇಳಿ ಮೆನ್ಷನ್ ಮಾಡಿದ್ದೀವಿ. ಸೊ ನಾವು ಈ ಒಂದು 2 ರೂಪೀಸ್ ಅಂದರೆ 15,000ನ ಇಟ್ಕೊಂಡು 12 ರೂಪೀಸ್ನ ಫೈಂಡ್ ಔಟ್ ಮಾಡಬೇಕು, ಅಂದರೆ ಟೋಟಲ್ ವ್ಯಾಲ್ಯೂನ ಫೈಂಡ್ ಔಟ್ ಮಾಡಬೇಕು. ಸೊ ಯಾವ ಥರ ಅಂದರೆ 15,000 ಇಂಟು ನಮಗೆ ಬೇಕಾಗಿರೋದು ಎಷ್ಟು, ಟೋಟಲ್ ಅಂದರೆ 12 ರೂಪೀಸ್ ಡಿವೈಡ್ ಬೈ ನಮ್ಮ ಹತ್ರ ಇರೋದು ಬಂದು 2 ರೂಪೀಸ್. ಸೊ ಡಿವೈಡ್ ಬೈ 2 ಮಾಡ್ಕೊತೀವಿ. ಸೊ ಕ್ಯಾಲ್ಕುಲೇಟ್ ಮಾಡಿದಾಗ ನಮಗೆ ಟೋಟಲ್ ಕ್ಯಾಪಿಟಲ್ ವ್ಯಾಲ್ಯೂ ಬಂದು 90,000 ಬರುತ್ತೆ. ಸೊ ಅಲ್ಲಿಗೆ ಟೋಟಲ್ ಕ್ಯಾಪಿಟಲ್ ವ್ಯಾಲ್ಯೂನ ಫೈಂಡ್ ಔಟ್ ಮಾಡಿದ್ದಾಯಿತು. ಸೊ ನೆಕ್ಸ್ಟ್ ಏನು ಮಾಡಬೇಕು, ಈ ಒಂದು ಟೋಟಲ್ ಕ್ಯಾಪಿಟಲ್ ವ್ಯಾಲ್ಯೂನ ಅವ್ರದ್ದೇನೊಂದು ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಇದೆ ಅದ್ರ ಬೇಸ್ ಮೇಲೆ ಡಿಸ್ಟ್ರಿಬ್ಯೂಟ್ ಮಾಡಬೇಕು. ಸೊ ಅಲ್ಲಿಗೆ ಮತ್ಸ್ಯ, ಕೂರ್ಮ, ವರಾಹ. ಸೊ 90,000 ಇಂಟು ಫಸ್ಟ್ ಪಾರ್ಟ್ನರ್ದು ರೇಷಿಯೋ ಬಂದು 6/12. ಸೊ ಕ್ಯಾಲ್ಕುಲೇಟ್ ಮಾಡಿದಾಗ ನಮಗೆ ವ್ಯಾಲ್ಯೂ ಬಂದು 45,000 ಬರುತ್ತೆ. ನೆಕ್ಸ್ಟು 90,000 ಇಂಟು 4/12. ಸೊ ಕ್ಯಾಲ್ಕುಲೇಟ್ ಮಾಡಿದಾಗ ನಮಗೆ 30,000 ಬರುತ್ತೆ. ನೆಕ್ಸ್ಟ್ ಲಾಸ್ಟ್ ಪಾರ್ಟ್ನರ್ಗೆ 90,000 ಇಂಟು 2/12. ಕ್ಯಾಲ್ಕುಲೇಟ್ ಮಾಡಿದಾಗ 15,000 ವ್ಯಾಲ್ಯೂ ಬರುತ್ತೆ. ಸೊ ಅಲ್ಲಿಗೆ ನ್ಯೂ ಪಾರ್ಟ್ನರ್ಸ್ದು ನ್ಯೂ ಕ್ಯಾಪಿಟಲ್ ವ್ಯಾಲ್ಯೂ ಬಂದು 45,000, 30,000, 15,000. ಸೊ ಇದು ಕರೆಕ್ಟ್ ಆಗಿದೆ ಅಂತ ಯಾವ ಥರ ಚೆಕ್ ಮಾಡ್ತೀವಿ ಅಂದರೆ, ಸೊ ಇಲ್ಲಿ ನ್ಯೂ ಪಾರ್ಟ್ನರ್ದು ಕ್ಯಾಪಿಟಲ್ ವ್ಯಾಲ್ಯೂ ಎಷ್ಟು, 15,000. ಸೊ ಟೋಟಲ್ ಕ್ಯಾಪಿಟಲ್ನ ಡಿಸ್ಟ್ರಿಬ್ಯೂಟ್ ಮಾಡಿದಾಗಲೂ ನಮಗೆ ಸೇಮ್ ವ್ಯಾಲ್ಯೂ ಅಂದರೆ 15,000 ಬರಬೇಕು. ಸೊ ಬಂದಿದ್ರೆ ನಾವು ಮಾಡೋ ಅಡ್ಜಸ್ಟೆಡ್ ಕ್ಯಾಪಿಟಲ್ ಬಂದು ಕರೆಕ್ಟ್ ಆಗಿದೆ ಅಂತೇಳಿ ಕನ್ಸಿಡರ್ ಮಾಡ್ತೀವಿ. ಸೊ ಇಲ್ಲಿ ಈ ಒಂದು ನ್ಯೂ ಕ್ಯಾಪಿಟಲ್ನ ಟು ಬ್ಯಾಲೆನ್ಸ್ ಕ್ಯಾರಿಡ್ ಆನ್ ಅಮೌಂಟ್ ಏನು ಕಾಲಮ್ಸ್ ಇದೆ ಅಲ್ಲಿ ನಾವು ಎಂಟ್ರಿ ಮಾಡ್ತೀವಿ. 45,000, 30,000, 15,000. ಸೊ ಪ್ರಿವಿಯಸ್ ಪ್ರಾಬ್ಲಮ್ಸಲ್ಲಿ ಏನು ಮಾಡ್ತಿದ್ವಿ, ಸೊ ಟೋಟಲ್ನ ಚೆಕ್ ಮಾಡಿಬಿಟ್ಟು ಟೋಟಲ್ ಯಾವ ಕಡೆ ಜಾಸ್ತಿ ಇರುತ್ತೆ ಅದರಿಂದ ಕಡಿಮೆ ಇರೋ ಕಡೆ ಡಿಡಕ್ಟ್ ಮಾಡಿಬಿಟ್ಟು ಆ ಒಂದು ವ್ಯಾಲ್ಯೂಸ್ನ ನಾವು ಟು ಬ್ಯಾಲೆನ್ಸ್ ಕ್ಯಾರಿಡ್ ಆನ್ ಅಂದರೆ ನ್ಯೂ ಪಾರ್ಟ್ನರ್ಸ್ದು ನ್ಯೂ ಕ್ಯಾಪಿಟಲ್ ವ್ಯಾಲ್ಯೂಸ್ ಅಂತೇಳಿ ಕನ್ಸಿಡರ್ ಮಾಡ್ತಿದ್ವಿ. ಬಟ್ ಇಲ್ಲಿ ಅಡ್ಜಸ್ಟೆಡ್ ಕ್ಯಾಪಿಟಲಲ್ಲಿ ಆಲ್ರೆಡಿ ನಾವು ನ್ಯೂ ಪಾರ್ಟ್ನರ್ದು ಕ್ಯಾಪಿಟಲ್ ವ್ಯಾಲ್ಯೂನ ಎಂಟ್ರಿ ಮಾಡಿದ್ದಾಯಿತು. ಸೊ ಇವಾಗ ಏನು ಮಾಡ್ಬೇಕು, ನಾವು ಡಿಫ್ರೆನ್ಸ್ ಯಾವ ಕಡೆ ಬರುತ್ತೆ ಅಂತೇಳಿ ಚೆಕ್ ಮಾಡಬೇಕು. ಸೊ ಆ ಒಂದು ಡಿಫ್ರೆನ್ಸ್ನ ಸೊ ಕ್ಯಾಶ್ ರೂಪದಲ್ಲಿ ಮೆನ್ಷನ್ ಮಾಡಿ ಅಂತೇಳಿ ಅಡ್ಜಸ್ಟ್ಮೆಂಟಲ್ಲಿ ಕೊಟ್ಟಿದ್ದಾರೆ ಅವರು. ಸೊ 1 by 1 ಚೆಕ್ ಮಾಡ್ತಾ ಹೋಗೋಣ. ಸೊ ಇಲ್ಲಿ ಫಸ್ಟು ಮತ್ಸ್ಯ. ಸೊ ಮತ್ಸ್ಯ ಅದು ಡೆಬಿಟ್ ಸೈಡ್ ಬಂದು 45,500 ಇದೆ. ಸೊ ಕ್ರೆಡಿಟ್ ಸೈಡ್ ಬಂದು 47,500 ಇದೆ. ಅಲ್ಲಿಗೆ ಜಾಸ್ತಿ ಇರೋದು ಯಾವ ಕಡೆ, ಕ್ರೆಡಿಟ್ ಸೈಡ್ 47,500, 47,500. ಸೊ ಈ ಒಂದು 47,500 ಇಂದ -500 -45,000 ಡಿಡಕ್ಟ್ ಮಾಡಿದಾಗ ನಮಗೆ ಡಿಫ್ರೆನ್ಸ್ ವ್ಯಾಲ್ಯೂ ಬಂದು 2,000 ಬರುತ್ತೆ. ಸೊ ಇದು ಮತ್ಸ್ಯ ಕಾಲಮ್ಗೆ. ನೆಕ್ಸ್ಟು ಕೂರ್ಮಾಗೆ ಚೆಕ್ ಮಾಡೋಣ. ಸೊ ಕೂರ್ಮಾಗೆ ಡೆಬಿಟ್ ಸೈಡ್ ಬಂದು 30,500 ಇದೆ, ಕ್ರೆಡಿಟ್ ಸೈಡ್ ಬಂದು 25,500 ಇದೆ. ಅಲ್ಲಿಗೆ ಜಾಸ್ತಿ ಇರೋದು ಯಾವ ಕಡೆ, ಡೆಬಿಟ್ ಸೈಡ್. ಸೊ ಆ ಒಂದು ವ್ಯಾಲ್ಯೂನ ಎರಡು ಕಡೆ ಎಂಟ್ರಿ ಮಾಡೋಣ. 30,500, 30,500. ಸೊ ಇಲ್ಲಿ ಟೋಟಲ್ ಬಂದು ಡೆಬಿಟ್ ಸೈಡ್ ಜಾಸ್ತಿ ಇರೋದ್ರಿಂದ 30,500 ಇಂದ -22,000
3500 ಡಿಡಕ್ಟ್ ಮಾಡಿದಾಗ ನಮಗೆ ಡಿಫ್ರೆನ್ಸ್ ಬಂದು ಕ್ರೆಡಿಟ್ ಸೈಡ್ ಬರುತ್ತೆ. ಸೊ ಡಿಫ್ರೆನ್ಸ್ ವ್ಯಾಲ್ಯೂ ಬಂದು 5000 ಬರುತ್ತೆ. ನೆಕ್ಸ್ಟ್ ಲಾಸ್ಟ್ ಕಾಲಮ್. ಸೊ ನಮಗೆ ಡೆಬಿಟ್ ಸೈಡ್ ಬಂದು ಚೆಕ್ ಮಾಡಿದಾಗ 15000 ಪ್ಲಸ್ 3500 ಪ್ಲಸ್ 3500 ಮಾಡಿದಾಗ 22000 ಬರುತ್ತೆ. ಸೊ ಕ್ರೆಡಿಟ್ ಸೈಡ್ ಚೆಕ್ ಮಾಡಿದಾಗ ವರಾಹದು ಸೇಮ್ 22000 ಇದೆ. ಅಲ್ಲಿಗೆ ಎರಡು ಕಡೆ ಬಂದು ಸೇಮ್ ವ್ಯಾಲ್ಯೂ ಇದೆ 22000. ಸೊ ಇಲ್ಲಿ ಯಾವುದೇ ಥರದ ಡಿಫ್ರೆನ್ಸ್ ಬಂದಿಲ್ಲ, ಹಾಗಾಗಿ ಎರಡು ಕಡೆ ಸೇಮ್ ವ್ಯಾಲ್ಯೂನ ಎಂಟ್ರಿ ಮಾಡ್ತೀವಿ 22,000. ಸೊ ಅಲ್ಲಿಗೆ ಸೊ ಡಿಫ್ರೆನ್ಸಸ್ ಬಂದು ಒಬ್ಬರಿಗೆ ಡೆಬಿಟ್ ಸೈಡ್ ಬಂದಿದೆ, ಒಬ್ಬರಿಗೆ ಕ್ರೆಡಿಟ್ ಸೈಡ್ ಬಂದಿದೆ. ಸೊ ಆ ಒಂದು ಡಿಫ್ರೆನ್ಸ್ ಏನಂತ ಮೆನ್ಷನ್ ಮಾಡಬೇಕು ಅಂತ ಹೇಳಿದ್ದಾರೆ, ಕ್ಯಾಶ್ ಅಂತೇಳಿ ಮೆನ್ಷನ್ ಮಾಡಬೇಕು ಅಂತೇಳಿ ಹೇಳಿದ್ದಾರೆ ಅವರು. ಹಾಗಾಗಿ ಟು ಕ್ಯಾಶ್ ಅಕೌಂಟ್, ಸೊ ಬ್ರ್ಯಾಕೆಟಲ್ಲಿ ಬ್ಯಾಲೆನ್ಸಿಂಗ್ ಫಿಗರ್, ಸೊ ರಿಮೈನಿಂಗ್ ಕಾಲಮ್ಸ್ ಬಂದು ನಿಲ್ಲಾಗುತ್ತೆ. ಅದೇ ಥರ ಈ ಕಡೆ ಬಂದಿರುವಂಥ ಡಿಫ್ರೆನ್ಸ್ನು ಕೂಡ ನಾವು ಬೈ ಕ್ಯಾಶ್ ಅಕೌಂಟ್ ಬ್ರ್ಯಾಕೆಟಲ್ಲಿ ಬ್ಯಾಲೆನ್ಸಿಂಗ್ ಫಿಗರ್, ರಿಮೈನಿಂಗ್ ಕಾಲಮ್ ಬಂದು ನಿಲ್ಲಾಗುತ್ತೆ. ಸೊ ಈ ಒಂದು ಬೇಸ್ ಮೇಲೆ ಏನು ಮಾಡ್ತೀವಿ ನಾವು, ಅಡ್ಜಸ್ಟೆಡ್ ಕ್ಯಾಪಿಟಲ್ ಕೊಟ್ಟಿದಾಗ ಫಸ್ಟ್ ನಾವು ಟು ಬ್ಯಾಲೆನ್ಸ್ ಕ್ಯಾರಿಡ್ ಆನ್ ಅಮೌಂಟ್ ಅಂದರೆ ನ್ಯೂ ಕ್ಯಾಪಿಟಲ್ ವ್ಯಾಲ್ಯೂಸ್ನ ನಾವು ಫೈಂಡ್ ಔಟ್ ಮಾಡಿ, ಸೊ ಅದ್ರ ಬೇಸ್ ಮೇಲೆ ಏನು ಮಾಡ್ತೀವಿ ನಾವು ಡಿಫ್ರೆನ್ಸ್ನ ಫೈಂಡ್ ಔಟ್ ಮಾಡ್ತೀವಿ. ಸೊ ಆ ಒಂದು ಡಿಫ್ರೆನ್ಸ್ನ ಕೆಲವೊಂದು ಪ್ರಾಬ್ಲಮ್ಸಲ್ಲಿ ಕ್ಯಾಶ್ ಅಂತ ಟ್ರೀಟ್ ಮಾಡಿ ಅಂತ ಹೇಳಿರ್ತಾರೆ, ಕೆಲವೊಂದು ಪ್ರಾಬ್ಲಮ್ಸಲ್ಲಿ ಬ್ಯಾಂಕ್ ಅಂತ ಹೇಳಿ ಟ್ರೀಟ್ ಮಾಡಕ್ಕೆ ಹೇಳಿರ್ತಾರೆ. ಸೊ ಈ ಒಂದು ಪ್ರಾಬ್ಲಮಲ್ಲಿ ಕ್ಯಾಶ್ ಅಂತ ಮೆನ್ಷನ್ ಮಾಡಕ್ಕೆ ಹೇಳಿದ್ದಾರೆ, ಹಾಗಾಗಿ ನಾವು ಕ್ಯಾಶ್ ಅಂತೇಳಿ ಮೆನ್ಷನ್ ಮಾಡಿದ್ದಾಯಿತು. ಸೊ ನೆಕ್ಸ್ಟ್ ನಾವು ನ್ಯೂ ಬ್ಯಾಲೆನ್ಸ್ ಶೀಟ್ನ ಪ್ರಿಪೇರ್ ಮಾಡಬೇಕು. ನ್ಯೂ ಬ್ಯಾಲೆನ್ಸ್ ಶೀಟ್ನ ಓಲ್ಡ್ ಬ್ಯಾಲೆನ್ಸ್ ಶೀಟ್, ರಿವಲ್ಯೂಷನ್ ಅಕೌಂಟ್ ಮತ್ತು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ರೆಫರೆನ್ಸ್ ಬೇಸ್ ಮೇಲೆ ನಾವು ಪ್ರಿಪೇರ್ ಮಾಡ್ತಾ ಹೋಗ್ತೀವಿ. ಸೊ ಫಸ್ಟು ಲ್ಯಾಬಿಲಿಟೀಸ್ ಇಂದ ಸ್ಟಾರ್ಟ್ ಮಾಡ್ತಾ ಹೋಗೋಣ. ಸೊ ಇಲ್ಲಿ ಪ್ರಾಬ್ಲಮಲ್ಲಿ ಓಲ್ಡ್ ಬ್ಯಾಲೆನ್ಸ್ ಶೀಟಲ್ಲಿ ಲ್ಯಾಬಿಲಿಟಿ ಸೈಡ್ ಬಂದು ಕ್ರೆಡಿಟಾರ್ಸ್ ಇದೆ. ಸೊ ಇಲ್ಲಿ ರಿವಲ್ಯೂಷನ್ ಅಕೌಂಟಲ್ಲಿ ಎಲ್ಲೂ ಕೂಡ ನಾವು ಕ್ರೆಡಿಟಾರ್ಸ್ ಅಂತೇಳಿ ಮೆನ್ಷನ್ ಮಾಡಿಲ್ಲ. ಸೊ ಅಲ್ಲಿಗೆ ಕ್ರೆಡಿಟಾರ್ಸ್ ವ್ಯಾಲ್ಯೂನ ನಾವು ಡೈರೆಕ್ಟಾಗಿ ಔಟರ್ ಕಾಲಮಲ್ಲಿ ಮೆನ್ಷನ್ ಮಾಡ್ತೀವಿ 20,000. ಸೊ ನೆಕ್ಸ್ಟು ಬಿಲ್ಸ್ ಪೇಯಬಲ್. ಸೊ ಇಲ್ಲಿ ರಿವಲ್ಯೂಷನ್ ಅಕೌಂಟಲ್ಲಿ ಎಲ್ಲೂ ಕೂಡ ನಾವು ಬಿಲ್ಸ್ ಪೇಯಬಲ್ಸ್ನ ಮೆನ್ಷನ್ ಮಾಡಿಲ್ಲ. ಸೊ ಅಂದ್ರೆ ಅರ್ಥ ಅದೇ ಥರದ ಅಡ್ಜಸ್ಟ್ಮೆಂಟ್ಸ್ ಇಲ್ಲ ಅಂತ, ಡೈರೆಕ್ಟಾಗಿ ಬಿಲ್ಸ್ ಪೇಯಬಲ್ ವ್ಯಾಲ್ಯೂನ ಔಟರ್ ಕಾಲಮಲ್ಲಿ ಮೆನ್ಷನ್ ಮಾಡ್ತೀವಿ 4,000. ಸೊ ಇದಾದ್ಮೇಲಿಂದ ಇರೋದು ಕ್ಯಾಪಿಟಲ್ಸ್. ಸೊ ಓಲ್ಡ್ ಬ್ಯಾಲೆನ್ಸ್ ಶೀಟಲ್ಲಿ ಇರೋ ಕ್ಯಾಪಿಟಲ್ನ ನಾವು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಲ್ಲಿ ಬೈ ಬ್ಯಾಲೆನ್ಸ್ ಬ್ರೆಡ್ ಡೌನ್ ಅಂತೇಳಿ ಮೆನ್ಷನ್ ಮಾಡಿದ್ದೀವಿ. ಹಾಗಾಗಿ ಈ ಒಂದು ಅಕೌಂಟಲ್ಲಿರುವಂಥ ಟು ಬ್ಯಾಲೆನ್ಸ್ ಕ್ಯಾರಿಡ್ ಆನ್ ಅಂದರೆ ನ್ಯೂ ಕ್ಯಾಪಿಟಲ್ ವ್ಯಾಲ್ಯೂಸ್ನ ನಾವಿಲ್ಲಿ ಎಂಟ್ರಿ ಮಾಡ್ತಾ ಹೋಗ್ತೀವಿ. ಕ್ಯಾಪಿಟಲ್ಸ್. ಸೊ ಇಲ್ಲಿ 3 ಜನ ಪಾರ್ಟ್ನರ್ಸ್ ಬರ್ತಾರೆ, ಮತ್ಸ್ಯ, ಕೂರ್ಮ, ವರಾಹ. ಸೊ ಮತ್ಸ್ಯದು ನ್ಯೂ ಕ್ಯಾಪಿಟಲ್ ವ್ಯಾಲ್ಯೂ ಬಂದು 45,000, ನೆಕ್ಸ್ಟು 30,000, ಲಾಸ್ಟ್ ಪಾರ್ಟ್ನರ್ದು 15,000 ಬರುತ್ತೆ. ಸೊ ಅಲ್ಲಿಗೆ ಲ್ಯಾಬಿಲಿಟಿ ಸೈಡ್ ಇದ್ದಿದ್ದು ಅಷ್ಟು ಐಟಮ್ಸ್ನ ನಾವು ಎಂಟ್ರಿ ಮಾಡಿದ್ದಾಯಿತು. ಸೊ ನೆಕ್ಸ್ಟು ಅಸೆಟ್ ಸೈಡಿಂದ ಸ್ಟಾರ್ಟ್ ಮಾಡ್ತಾ ಹೋಗೋಣ. ಸೊ ಅಸೆಟ್ ಸೈಡಲ್ಲಿ ಫಸ್ಟ್ ಐಟಮ್ ಬಂದು ಕ್ಯಾಶ್ ಅಟ್ ಬ್ಯಾಂಕ್ ಇದೆ. ಸೊ ಕ್ಯಾಶ್ ಅಟ್ ಬ್ಯಾಂಕ್ ವ್ಯಾಲ್ಯೂ ಬಂದು ಯಾವಾಗಲೂ ಇನ್ನರ್ ಕಾಲಮಲ್ಲಿ ಮೆನ್ಷನ್ ಮಾಡ್ತೀವಿ, ವ್ಯಾಲ್ಯೂ ಬಂದು 8,000 ಇದೆ. ಸೊ ಯೂಶಲಿ ಇದಕ್ಕೆ ಏನು ಮಾಡ್ತಿದ್ವಿ, ಸೊ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಲ್ಲಿ ಕ್ರೆಡಿಟ್ ಸೈಡ್ ಇರುವಂಥ ಕ್ಯಾಶ್ ಅಟ್ ಬ್ಯಾಂಕ್ ಅಕೌಂಟ್ನ ಆ್ಯಡ್ ಮಾಡ್ತಿದ್ವಿ. ಸೊ ಅದೇ ಥರ ಡೆಬಿಟ್ ಸೈಡ್ ಇರುವಂಥ ಕ್ಯಾಶ್ ಅಟ್ ಬ್ಯಾಂಕ್ ಅಕೌಂಟ್ನ ನಾವು ಡಿಡಕ್ಟ್ ಮಾಡ್ತಿದ್ವಿ. ಸೊ ಇಲ್ಲಿ ಚೆಕ್ ಮಾಡಿದಾಗ ಸೊ ನಮಗೆ ಕ್ರೆಡಿಟ್ ಸೈಡಲ್ಲಿ ಬಂದು ಒಂದು ನ್ಯೂ ಪಾರ್ಟ್ನರ್ ತೊಗೊಂಬರ್ತಾರಂಥ ಕ್ಯಾಪಿಟಲ್ ಮತ್ತು ಗುಡ್ ವಿಲ್ ವ್ಯಾಲ್ಯೂನ ಮೆನ್ಷನ್ ಮಾಡಿದ್ದೀವಿ. ಜೊತೆಗೆ ಅಡ್ಜಸ್ಟೆಡ್ ಕ್ಯಾಪಿಟಲ್ ಬೇಸ್ ಮೇಲೆ ಏನೊಂದು ಡಿಫ್ರೆನ್ಸ್ ಬಂದಿದೆ ಅದನ್ನ ಕೂಡ ನಾವು ಕ್ಯಾಶ್ ಅಂತ ಹೇಳಿ ಮೆನ್ಷನ್ ಮಾಡಿದ್ದೀವಿ. ಸೊ ಅಲ್ಲಿಗೆ ಎರಡು ಬಂದು ಕ್ಯಾಶ್ ಬ್ಯಾಲೆನ್ಸ್ ಇದೆ ಕ್ರೆಡಿಟ್ ಸೈಡ್. ಸೊ ಅದೇ ಥರ ಡೆಬಿಟ್ ಸೈಡ್ ಚೆಕ್ ಮಾಡಿದಾಗ ಸೊ ಇಲ್ಲಿ ಬಂದಿರುವಂಥ ಡಿಫ್ರೆನ್ಸ್ನ ಕೂಡ ನಾವು ಕ್ಯಾಶ್ ಅಂತ ಮೆನ್ಷನ್ ಮಾಡಿದ್ದೀವಿ. ಸೊ ಅಲ್ಲಿಗೆ ಡೆಬಿಟ್ ಸೈಡ್ ಬಂದು ಒಂದು ಕ್ಯಾಶ್ ಬ್ಯಾಲೆನ್ಸ್ ಕೊಟ್ಟಿದ್ದಾರೆ. ಸೊ ಇಲ್ಲಿ ಕ್ರೆಡಿಟ್ ಸೈಡ್ ಇರೋದನ್ನ ಆ್ಯಡ್ ಮಾಡ್ತೀವಿ, ಡೆಬಿಟ್ ಸೈಡ್ ಇರೋದನ್ನ ಡಿಡಕ್ಟ್ ಮಾಡ್ತೀವಿ. ಸೊ ಹಂಗಾಗಿ ಪ್ಲಸ್ ಫಸ್ಟ್ ಒನ್ ಬಂದು ವರಹಾಸ್ ಕ್ಯಾಪಿಟಲ್ ಅಕೌಂಟ್. ಸೊ ಏನೊಂದು ಕ್ಯಾಪಿಟಲ್ ಮತ್ತು ಗುಡ್ ವ್ಯಾಲ್ಯೂ 22,000 ಇದೆ, ಅದನ್ನು ಮೆನ್ಷನ್ ಮಾಡ್ತೀವಿ. ಸೊ ಅದಾದ್ಮೇಲಿಂದ ಕ್ರೆಡಿಟ್ ಸೈಡ್ ಬಂದು ಸೊ ಡಿಫ್ರೆನ್ಸ್ ಯಾರ್ದು ಬಂದಿರೋದು ಇಲ್ಲಿ ಕೂರ್ಮಾದು. ಸೊ ಹಂಗಾಗಿ ಪ್ಲಸ್ ಕೂರ್ಮಾಸ್ ಕ್ಯಾಪಿಟಲ್ ಅಕೌಂಟ್ ಅಂತೇಳಿ ಮೆನ್ಷನ್ ಮಾಡ್ತೀವಿ, ವ್ಯಾಲ್ಯೂ ಬಂದು 5,000 ಇದೆ. ಸೊ ಇದಿಷ್ಟು ಫಸ್ಟ್ ನಾವೇನು ಮಾಡ್ತೀವಿ, ಆ್ಯಡ್ ಮಾಡ್ಕೋತೀವಿ. ಸೊ ಆ್ಯಡ್ ಮಾಡಿದಾಗ ನಮಗೆ ವ್ಯಾಲ್ಯೂ ಬಂದು 35,000 ಇದೆ. ಸೊ ಅದನ್ನು ನಾವು ಇನ್ನರ್ ಕಾಲಮಲ್ಲೇ ಮೆನ್ಷನ್ ಮಾಡ್ತೀವಿ. ಸೊ ಈ ಒಂದು 35,000 ಇಂದ ಡೆಬಿಟ್ ಸೈಡ್ ಇರೋದನ್ನ ಏನು ಮಾಡ್ತೀವಿ ನಾವು ಡಿಡಕ್ಟ್ ಮಾಡ್ತೀವಿ. ಸೊ ಡೆಬಿಟ್ ಸೈಡ್ ಬಂದು ಯಾರ್ದು ಬಂದಿದೆ ಬ್ಯಾಲೆನ್ಸು ಮತ್ಸ್ಯ ಅದು, ಹಾಗಾಗಿ ಮೈನಸ್ ಮತ್ಸ್ಯಾಸ್ ಕ್ಯಾಪಿಟಲ್ ಅಕೌಂಟ್ ವ್ಯಾಲ್ಯೂ ಬಂದು 2,000 ಇದೆ. ಸೊ 35,000ಅಲ್ಲಿ 2,000ನ ಡಿಡಕ್ಟ್ ಮಾಡಿದಾಗ ನಮಗೆ ವ್ಯಾಲ್ಯೂ ಬಂದು 33,000 ಬರುತ್ತೆ. ಸೊ ಅಂದರೆ ಅರ್ಥ ಏನು, ನಮಗೆ ಕ್ಯಾಶ್ ಅಟ್ ಬ್ಯಾಂಕ್ ಅಂದರೆ ಬ್ಯಾಂಕಲ್ಲಿ ಬ್ಯಾಲೆನ್ಸ್ ಬಂದು 8,000 ಇತ್ತು, ಅದಕ್ಕೆ ನ್ಯೂ ಪಾರ್ಟ್ನರ್ ತೊಗೊಂಬರ್ತಾರಂತ ಕ್ಯಾಪಿಟಲ್ ಮತ್ತು ಗುಡ್ ವ್ಯಾಲ್ಯೂನ ಆ್ಯಡ್ ಮಾಡಿದ್ದೀವಿ. ಜೊತೆಗೆ ಅಡ್ಜಸ್ಟೆಡ್ ಕ್ಯಾಪಿಟಲಿಂದ
ಕೂರ್ಮಾಗೆ ಏನಾಗಿದೆ ಎಕ್ಸ್ಟ್ರಾ 5000 ಬಂದಿದೆ, ಅದನ್ನು ಕೂಡ ಆ್ಯಡ್ ಮಾಡ್ಕೊಂಡಿದ್ದೀವಿ. ಸೊ ಇದ್ರ ಬೇಸ್ ಮೇಲೆ ಏನು ಮಾಡ್ತಾ ಇದ್ದೀವಿ, ಸೊ ಮತ್ಸ್ಯಾಗೆ ನಾವು 2000 ಪೇ ಮಾಡಬೇಕು ಅಂತೇಳಿ ಮೆನ್ಷನ್ ಮಾಡಿದ್ದೀವಿ. ಸೊ ಆ ಒಂದು 2000 ನಾವು ಇಲ್ಲಿ ಡಿಡಕ್ಟ್ ಮಾಡಿದ್ದೀವಿ. ಅಲ್ಲಿಗೆ ಟೋಟಲ್ ಕ್ಯಾಶ್ ಬ್ಯಾಲೆನ್ಸ್ ಬಂದು 33,000 ಆಯಿತು. ಸೊ ನೆಕ್ಸ್ಟು ಸ್ಟಾಕ್ ಇದೆ. ಸೊ ರಿವೆಲೇಷನ್ ಅಕೌಂಟಲ್ಲಿ ಸ್ಟಾಕ್ ಬಂದು ಅಪ್ರಿಸಿಯೇಷನ್ ಆಗ್ತಿದೆ ಅಂತೇಳಿ ಮೆನ್ಷನ್ ಮಾಡಿದ್ದೀವಿ. ಹಾಗಾಗಿ ಸ್ಟಾಕ್ ವ್ಯಾಲ್ಯೂನ ನಾವು ಇನ್ನರ್ ಕಾಲಮಲ್ಲಿ ಮೆನ್ಷನ್ ಮಾಡ್ತೀವಿ. 15,000 ಪ್ಲಸ್ ಅಪ್ರಿಸಿಯೇಷನ್ ವ್ಯಾಲ್ಯೂ ಬಂದು 1500 ಇದೆ. ಆ್ಯಡ್ ಮಾಡಿದಾಗ ನಮಗೆ 16,500 ಬರುತ್ತೆ. ಸೊ ನೆಕ್ಸ್ಟ್ ಐಟಮ್ ಬಂದು ಡೆಟಾರ್ಸ್. ಸೊ ಇಲ್ಲಿ ಡೆಟಾರ್ಸ್ಗೆ ನಮಗೆ PDD ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಹಾಗಾಗಿ ಡೆಟಾರ್ಸ್ ವ್ಯಾಲ್ಯೂನ ಇನ್ನರ್ ಕಾಲಮಲ್ಲಿ ಮೆನ್ಷನ್ ಮಾಡ್ತೀವಿ 16,000. ಸೊ ಈ ಒಂದು 16,000 ನಾವು ಮೈನಸ್ PDD ಅಂದರೆ ಪ್ರಾವಿಷನ್ ಫಾರ್ ಡೌಟ್ಫುಲ್ ಡೇಟ್ಸ್ನ ಡಿಡಕ್ಟ್ ಮಾಡಬೇಕು. ಇಲ್ಲಿ ಓಲ್ಡ್ ಬ್ಯಾಲೆನ್ಸ್ ಶೀಟಲ್ಲಿ ಆಲ್ರೆಡಿ ನಮಗೆ 500 ಬಂದು ರಿಸರ್ವ್ ಕೊಟ್ಟಿದ್ದಾರೆ, ಅಂದರೆ 500 ಬಂದು ಯಾರೋ ಒಬ್ಬ ಪರ್ಸನ್ ಬಂದು ಪೇ ಮಾಡ್ತಾ ಇಲ್ಲ. ಸೊ ಈ ಒಂದು 500 ಇದ್ದಿದ್ದು ಮತ್ತೆ 1200 ರುಪೀಸ್ ಏನಾಗಿದೆ ಇನ್ಕ್ರೀಸ್ ಆಗಿದೆ ಅಂತೇಳಿ ಮೆನ್ಷನ್ ಮಾಡಿದ್ದಾರೆ, ಅಂದರೆ ಬೈ ಅಂತೇಳಿ ಮೆನ್ಷನ್ ಮಾಡಿದ್ರು. ಅಲ್ಲಿಗೆ ಹಳೇದು 500 ಬಂದು PDD ಇದೆ, ಜೊತೆಗೆ ಹೊಸದೆಷ್ಟು 1200 ಬಂದು PDD ವ್ಯಾಲ್ಯೂ ಕೊಟ್ಟಿದ್ದಾರೆ. ಆ ಎರಡೂ ಟೋಟಲ್ ಮಾಡಿ ನಾವು ಡಿಡಕ್ಟ್ ಮಾಡಬೇಕು. 500 ಪ್ಲಸ್ 1200. ಸೊ ಎರಡೂ ಆ್ಯಡ್ ಮಾಡಿದಾಗ ನಮಗೆ 1700 ಬರುತ್ತೆ. ಸೊ 16,000ಅಲ್ಲಿ 1700 ಡಿಡಕ್ಟ್ ಮಾಡಿದಾಗ ನಮಗೆ ಹೊಸ ಡೆಟಾರ್ಸ್ ವ್ಯಾಲ್ಯೂ ಬಂದು 14,300 ಬರುತ್ತೆ. ನೆಕ್ಸ್ಟ್ ವ್ಯಾಲ್ಯೂ ಫರ್ನಿಚರ್. ಸೊ ಇಲ್ಲಿ ರಿವೆಲೇಷನ್ ಅಕೌಂಟಲ್ಲಿ ಯಾವುದೇ ಥರದ ಫರ್ನಿಚರ್ ರಿಲೇಟೆಡ್ ಇನ್ಫಾರ್ಮೇಷನ್ಸ್ನ ಎಂಟ್ರಿ ಮಾಡಿಲ್ಲ, ಹಾಗಾಗಿ ಡೈರೆಕ್ಟಾಗಿ ಔಟರ್ ಕಾಲಮಲ್ಲಿ ವ್ಯಾಲ್ಯೂನ ಮೆನ್ಷನ್ ಮಾಡ್ತೀವಿ 5,000. ನೆಕ್ಸ್ಟ್ ಐಟಮ್ ಬಂದು ಪ್ಲಾಂಟ್ ಆ್ಯಂಡ್ ಮಿಷನರಿ. ಸೊ ಇಲ್ಲಿ ಮಿಷಿನರಿ ಬಂದು ಡಿಪ್ರಿಷಿಯೇಟ್ ಆಗ್ತಿದೆ ಅಂತೇಳಿ ಮೆನ್ಷನ್ ಮಾಡಿದ್ದೀವಿ. ಹಾಗಾಗಿ ಪ್ಲಾಂಟ್ ಆ್ಯಂಡ್ ಮಿಷನರಿ ವ್ಯಾಲ್ಯೂನ ನಾವು ಇನ್ನರ್ ಕಾಲಮಲ್ಲಿ ಮೆನ್ಷನ್ ಮಾಡ್ತೀವಿ 20,000 ಮೈನಸ್ ಡಿಪ್ರಿಸಿಯೇಷನ್. ಸೊ ಡಿಪ್ರಿಸಿಯೇಷನ್ ವ್ಯಾಲ್ಯೂ ಬಂದು 2,000. ಸೊ 20,000ಅಲ್ಲಿ 2,000 ಹೋದರೆ ಹೊಸ ವ್ಯಾಲ್ಯೂ ಬಂದು 18,000 ಬರುತ್ತೆ. ನೆಕ್ಸ್ಟ್ ಐಟಮ್ ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್. ಸೊ ಬಿಲ್ಡಿಂಗ್ ಬಂದು ಅಪ್ರಿಸಿಯೇಷನ್ ಆಗ್ತಿದೆ ಅಂತೇಳಿ ಮೆನ್ಷನ್ ಮಾಡಿದ್ದೀವಿ. ಹಾಗಾಗಿ ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ ವ್ಯಾಲ್ಯೂನ ನಾವು ಇನ್ನರ್ ಕಾಲಮಲ್ಲಿ ಮೆನ್ಷನ್ ಮಾಡ್ತೀವಿ 20,000 ಪ್ಲಸ್ ಅಪ್ರಿಸಿಯೇಷನ್. ಸೊ ಅಪ್ರಿಸಿಯೇಷನ್ ವ್ಯಾಲ್ಯೂ ಬಂದು 2,000 ಇದೆ. ಸೊ ಆ್ಯಡ್ ಮಾಡಿದ್ರೆ ಔಟರ್ ಕಾಲಮಲ್ಲಿ ನಮಗೆ ಹೊಸ ವ್ಯಾಲ್ಯೂ ಬಂದು 22,000 ಬರುತ್ತೆ. ನೆಕ್ಸ್ಟ್ ಲಾಸ್ಟ್ ಐಟಮ್ ಬಂದು ಪೇಟೆಂಟ್ಸ್. ಸೊ ಇಲ್ಲಿ ರಿವೆಲೇಷನ್ ಅಕೌಂಟಲ್ಲಿ ಪೇಟೆಂಟ್ಸ್ ಬಂದು ಡಿಪ್ರಿಸಿಯೇಷನ್ ಆಗ್ತಿದೆ ಅಂತೇಳಿ ಮೆನ್ಷನ್ ಮಾಡಿದ್ದೀವಿ. ಹಾಗಾಗಿ ಇನ್ನರ್ ಕಾಲಮಲ್ಲಿ ವ್ಯಾಲ್ಯೂ ಮೆನ್ಷನ್ ಮಾಡ್ತೀವಿ 6,500 ಮೈನಸ್ ಡಿಪ್ರಿಸಿಯೇಷನ್. ಸೊ ಡಿಪ್ರಿಸಿಯೇಷನ್ ವ್ಯಾಲ್ಯೂ ಬಂದು 1,300 ಇದೆ. ಸೊ 6,500 ಮೈನಸ್ 1,300 ಮಾಡಿದಾಗ 5,200 ಬಂದು ಹೊಸ ವ್ಯಾಲ್ಯೂ ಬರುತ್ತೆ. ಸೊ ಅಲ್ಲಿಗೆ ಅಸೆಟ್ ಸೈಡ್ ಇದ್ದಿದ್ದು ಅಷ್ಟು ಐಟಮ್ಸ್ನ ನಾವು ಎಂಟ್ರಿ ಮಾಡಿದ್ದಾಯಿತು. ಸೊ ಏನು ಮಾಡ್ಬೇಕು, ನಾವು ಬ್ಯಾಲೆನ್ಸ್ ಶೀಟ್ನ ಟೋಟಲ್ ಮಾಡಬೇಕು. ಸೊ ಟೋಟಲ್ ಮಾಡೋಕ್ಕಿಂತ ಮುಂಚೆ ನಾವೇನು ಮಾಡಬೇಕು, ಎಲ್ಲ ಅಡ್ಜಸ್ಟ್ಮೆಂಟ್ಸ್ ಬಂದು ಎರಡು ಕಡೆ ಬಂದಿದೆ ಅಂತೇಳಿ ಚೆಕ್ ಮಾಡಬೇಕು. ಸೊ 1 by 1 ಚೆಕ್ ಮಾಡ್ತಾ ಹೋಗೋಣ. ಸೊ ಫಸ್ಟ್ ಅಡ್ಜಸ್ಟ್ಮೆಂಟ್ ಬಂದು ನ್ಯೂ ಪಾರ್ಟ್ನರ್ ತೊಗೊಂಬರ್ತಾರಂತ ಕ್ಯಾಪಿಟಲ್ ವ್ಯಾಲ್ಯೂ. ಸೊ ಸೆಕೆಂಡ್ ಅಡ್ಜಸ್ಟ್ಮೆಂಟ್ ಬಂದು ನ್ಯೂ ಪಾರ್ಟ್ನರ್ ತೊಗೊಂಬರ್ತಾರಂತ ಗುಡ್ ವಿಲ್ ವ್ಯಾಲ್ಯೂ. ಸೊ ಎರಡೂ ನಾವೇನು ಮಾಡಿದ್ದೀವಿ, ಆ್ಯಡ್ ಮಾಡಿ ಬೈ ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್ ಅಂತೇಳಿ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಲ್ಲಿ ಎಂಟ್ರಿ ಮಾಡಿದ್ದೀವಿ. ಜೊತೆಗೆ ನ್ಯೂ ಬ್ಯಾಲೆನ್ಸ್ ಶೀಟಲ್ಲಿ ಆ ಒಂದು ವ್ಯಾಲ್ಯೂನ ನಾವು ಆ್ಯಡ್ ಮಾಡಿದ್ದೀವಿ. ಸೊ ಅಲ್ಲಿಗೆ ಎರಡು ಅಡ್ಜಸ್ಟ್ಮೆಂಟ್ ಬಂದು ಎರಡು ಕಡೆ ಬಂದಿದೆ. ನೆಕ್ಸ್ಟ್ ಒನ್ ಸ್ಟಾಕ್ ಮತ್ತು ಬಿಲ್ಡಿಂಗ್ ಬಂದು ಅಪ್ರಿಷಿಯೇಟ್ ಆಗ್ತಾರಂಥದ್ದು. ಸೊ ರಿವೆಲೇಷನ್ ಅಕೌಂಟಲ್ಲಿ ರೈಟ್ ಸೈಡ್ ತೋರಿಸಿದ್ದೀವಿ, ಜೊತೆಗೆ ನ್ಯೂ ಬ್ಯಾಲೆನ್ಸ್ ಶೀಟಲ್ಲಿ ಆ ಒಂದು ವ್ಯಾಲ್ಯೂಸ್ನ ನಾವು ಆ್ಯಡ್ ಮಾಡಿದ್ದೀವಿ. ಸೊ ಅದಾದ್ಮೇಲಿಂದ ಪ್ರಾವಿಷನ್ ಫಾರ್ ಡೌಟ್ಫುಲ್ ಡೇಟ್ಸ್ ಒಂದು ರಿವೆಲೇಷನ್ ಅಕೌಂಟಲ್ಲಿ ಡೆಬಿಟ್ ಸೈಡ್ ತೋರಿಸಿದ್ದೀವಿ, ಇನ್ನೊಂದು ಡೇಟಾಸ್ಗೆ ಆ ಒಂದು ವ್ಯಾಲ್ಯೂನ ಆ್ಯಡ್ ಮಾಡಿ ಡಿಡಕ್ಟ್ ಮಾಡಿದ್ದೀವಿ. ನೆಕ್ಸ್ಟ್ ಒನ್ ಪೇಟೆಂಟ್ಸ್ ಮತ್ತು ಮಿಷಿನರಿ ಬಂದು ಡಿಪ್ರಿಷಿಯೇಟ್ ಆಗ್ತಾ ಇರೋವಂಥದ್ದು. ಸೊ ಒಂದು ರಿವೆಲೇಷನ್ ಅಕೌಂಟಲ್ಲಿ ಡೆಬಿಟ್ ಸೈಡ್ ತೋರಿಸಿದ್ದೀವಿ, ಇನ್ನೊಂದು ನ್ಯೂ ಬ್ಯಾಲೆನ್ಸ್ ಶೀಟಲ್ಲಿ ಆ ಒಂದು ವ್ಯಾಲ್ಯೂಸ್ನ ಡಿಡಕ್ಟ್ ಮಾಡಿದ್ದೀವಿ. ನೆಕ್ಸ್ಟ್ ಲಾಸ್ಟ್ ಅಡ್ಜಸ್ಟ್ಮೆಂಟ್ ಬಂದು ಅಡ್ಜಸ್ಟೆಡ್ ಕ್ಯಾಪಿಟಲ್. ಸೊ ಅಡ್ಜಸ್ಟೆಡ್ ಕ್ಯಾಪಿಟಲ್ನ ನಾವು ವರ್ಕಿಂಗ್ ನೋಟಲ್ಲಿ ಫೈಂಡ್ ಔಟ್ ಮಾಡಿದ್ವಿ. ಎಷ್ಟು ವ್ಯಾಲ್ಯೂಸ್ ಬಂತು, 45, 30, 15. ಸೊ ಆ ಒಂದು ವ್ಯಾಲ್ಯೂಸ್ನ ನಾವು ಒಂದು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಲ್ಲಿ ಟು ಬ್ಯಾಲೆನ್ಸ್ ಕ್ಯಾರಿಡ್ ಆನ್ ಅಂತೇಳಿ ಮೆನ್ಷನ್ ಮಾಡಿದ್ವಿ, ಜೊತೆಗೆ ನ್ಯೂ ಬ್ಯಾಲೆನ್ಸ್ ಶೀಟಲ್ಲಿ ಹೊಸ ಕ್ಯಾಪಿಟಲ್ ಅಂತೇಳಿ ಮೆನ್ಷನ್ ಮಾಡಿದ್ದೀವಿ. ಸೊ ಅಲ್ಲಿಗೆ ಆ ಒಂದು ಅಡ್ಜಸ್ಟ್ಮೆಂಟ್ ಕೂಡ ನಮಗೆ ಎರಡು ಕಡೆ ಬಂದಿದೆ. ಸೊ ಅಲ್ಲಿಗೆ ಎಲ್ಲ ಅಡ್ಜಸ್ಟ್ಮೆಂಟ್ ಬಂದು ಎರಡು ಕಡೆ ಬಂದಿದೆ. ಸೊ ಟೋಟಲ್ ಮಾಡಿದಾಗ ನಮಗೆ ಟೋಟಲ್ ವ್ಯಾಲ್ಯೂ ಬಂದು 1,14,000 ಬರುತ್ತೆ. ಸೊ ಎರಡೂ ಕಡೆ ಬಂದು ನಮಗೆ ಸೇಮ್ ವ್ಯಾಲ್ಯೂ ಬಂದಿದೆ. ಸೊ ಎರಡೂ ಕಡೆ ನಮಗೆ ಸೇಮ್ ಬಂದಿದ್ರೆ ನಾವು ಮಾಡಿರುವಂಥ ಸೊಲ್ಯೂಷನ್ ಬಂದು ಕರೆಕ್ಟ್ ಆಗಿದೆ ಅಂತೇಳಿ ಕನ್ಸಿಡರ್ ಮಾಡ್ತೀವಿ. ಅಡ್ಮಿಷನ್ ಆಫ್ ಎ ಪಾರ್ಟ್ನರಲ್ಲಿ ಅಡ್ಜಸ್ಟೆಡ್ ಕ್ಯಾಪಿಟಲ್ ಅಡ್ಜಸ್ಟ್ಮೆಂಟ್ ಇದ್ದಾಗ ಸೊ ಈ ಒಂದು ಬೇಸ್ ಮೇಲೆ ನಾವು ಸೊಲ್ಯೂಷನ್ನ ಪ್ರಿಪೇರ್ ಮಾಡ್ತೀವಿ. ಇನ್ ಕೇಸ್ ಈ ಪ್ರಾಬ್ಲಮ್ ರಿಲೇಟೆಡ್ ಏನಾದರೂ ಡೌಟ್ಸ್ ಅಥವಾ ಸಜೆಷನ್ಸ್ ಏನಾದರೂ ಇದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ.